ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಹೊಸ ವರ್ಷನ ಒಂದು ಖುಷಿಯಾದ ರೀತಿಯಿಂದ ಶುರು ಮಾಡೋಣ ಅನ್ನೋ ಕಾರಣಕ್ಕೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ವಿನಾಯಕ ದೇವಸ್ಥಾನ. ಹೋದ ವರ್ಷ ಇದೇ ಟೈಮಲ್ಲಿ ಈ ಜಾಗದಲ್ಲಿ ಒಂದೇ ಒಂದು ಕಾಲಿಡೋಕ್ಕೂ ಜಾಗ ಇಲ್ಲದೇ ಇರೋ ಅಷ್ಟು ಜನ ತುಂಬಿಕೊಂಡಿದ್ರು. ಬಟ್ ಈ ವರ್ಷ ಬರೀ ಬೆರಳೆಣಿಕೆ ಅಷ್ಟು ಜನ ಇದ್ದಾರೆ. ಅದಕ್ಕೆ ಕಾರಣ ಬಂದು ನಮ್ಮ ಟೆಂಪಲ್ ರಿನೋವೇಷನ್ ನಡೀತಾ ಇದೆ. ನೋಡಿ, ಕಾಣ್ತಾ ಇರ್ಬೋದು, ರಿನೋವೇಷನ್ ನಡೀತಾ ಇದೆ. ಸೊ ಇನ್ನೂ ಒಂದು ಏನಿಲ್ಲ ಅಂದರೂ ಒಂದು 8 ತಿಂಗಳಾದರೂ ಬೇಕು ಈ ರಿನೋವೇಷನ್ ಮುಗಿಯೋಕ್ಕೆ. ಒಂದು ವಿಶೇಷವಾದ ಸಂಗತಿ ಏನು ಅಂದರೆ, ಇಲ್ಲಿರುವಂತಹ ಕಲ್ಲುಗಳು, ಇದರಲ್ಲಿ ದೇವರಿಡೋಕ್ಕೆ ಗೋಪುರಗಳು ಮಾಡ್ತಾರಲ್ಲ, ಆ ಗೋಪುರಗಳು ಇಂಪೋರ್ಟ್ ಆಗಿರೋದು. ಇದರ ವಿಶೇಷತೆ ಏನು ಅಂದರೆ, ಈ ಎಲ್ಲ ಇಂಪೋರ್ಟ್ ಆಗಿರೋ ಕಲ್ಲುಗಳು ಇಂಡಿಯಾಯಿಂದ. ಹೌದು, ಇದೆಲ್ಲ ನಮ್ಮ ಭಾರತದ ಕಲ್ಲುಗಳು. ಹತ್ರದಿಂದ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಗೊತ್ತಾಗುತ್ತೆ, ಇದು ಗೋಪುರದ ಕಲ್ಲುಗಳು. ಇದರಲ್ಲಿ ದೇವರಿಡೋಕ್ಕೆ, ವಿಗ್ರಹಗಳನ್ನಿಡೋಕ್ಕೆ ತರಿಸಿರೋದು. ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಕೆಲಸ ಒಳಗಡೆ ಹೋಗುತ್ತೆ ವಿಗ್ರಹಗಳೆಲ್ಲ. ಸೊ ಇದರಲ್ಲಿ ಆಲ್ರೆಡಿ ಹಳೆಯ ದೇವಸ್ಥಾನದಲ್ಲಿ ಇದ್ದಂತಹ ವಿಗ್ರಹಗಳನ್ನೆಲ್ಲ ಇಲ್ಲಿ ಒಂದು ಚಿಕ್ಕ ರೂಮ್ ಇದೆ, ಆ ರೂಮ್ಗೆ ಶಿಫ್ಟ್ ಮಾಡಿದ್ದಾರೆ. ಬಟ್ ಈ ವಿಗ್ರಹಗಳನ್ನ ಮತ್ತೆ ಮರುಸ್ಥಾಪನೆ ಮಾಡೋದಿಲ್ಲ. ಇಲ್ಲಿ ಎಲ್ಲ ಹೊಸ ವಿಗ್ರಹಗಳನ್ನ ಮರುಸ್ಥಾಪನೆ ಮಾಡೋದು. ಬಟ್ ಇಲ್ಲಿದ್ದಂತಹ ವಿಗ್ರಹಗಳೆಲ್ಲ ಈ ರೂಮಲ್ಲಿದೆ. ಇಲ್ಲಿ ಡೈಲಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ನಿಲ್ಸೋಕ್ಕಾಗಲ್ವಲ್ಲ ದೇವಸ್ಥಾನದಲ್ಲಿ, ಆ ಕಾರಣಕ್ಕಾಗಿ ಇಲ್ಲಿ ಪೂಜೆ ನಡೀತಾ ಇದೆ. ಸೊ ಈಗ ಹೊಸ ವರ್ಷದ ಪೂಜೆ ಕೂಡ ಇಲ್ಲೇ ನಡೆಯುತ್ತೆ. ಇನ್ನು ಬರೀ 5 ನಿಮಿಷ ಇದೆ ಹೊಸ ವರ್ಷಕ್ಕೆ. ಇಲ್ಲಿ UK-ಯಲ್ಲಿ 11:55 ಟೈಮ್. ಈಗ ಆಲ್ರೆಡಿ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೌಂಡ್ ಕೇಳ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಇನ್ನೊಂದು 5 ನಿಮಿಷಕ್ಕೆ ಇಲ್ಲಿ ಪೂಜೆ ನಡೆಯುತ್ತೆ. ಒಳಗಡೆ ಮಹಾಮಂಗಳಾರತಿ ಮಾಡ್ತಾರೆ. ಆ ಪೂಜೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಸಿಂಪಲ್ ಪೂಜೆಗೆ ಸಿಂಪಲ್ ಪ್ರಸಾದ, ಒಂದು ಸ್ವಲ್ಪ ಹಾಲು ಮತ್ತು 2 ಥರ ಸ್ವೀಟ್ ಮಾಡಿದ್ದಾರೆ. ಸಿಂಪಲ್ಲಾಗಿದೆ. ಹೊಸ ವರ್ಷಕ್ಕೆ ಬಾಯಿ ಸಿಹಿ ಮಾಡ್ಕೊಳ್ಳಿ ಅನ್ನೋ ರೀತಿ ಹಾಲು ಕುಡಿದ್ಬಿಟ್ಟು ಒಂದು ಸ್ವೀಟ್ ತೊಗೊಂಡು ತಿಂದ್ಕೊಂಡು ಹೊರಡೋದೀಗ. ಸೊ ಪ್ರಸಾದ ತಿಂದ್ಕೊಂಡು ಹಾಲು ಕುಡ್ಕೊಂಡು ಪೂಜೆ ಮುಗಿಸ್ಕೊಂಡು ಹೊಸ ವರ್ಷನ ಶುಭಾರಂಭ ಮಾಡಿದ್ದಾಯಿತು. ಸೊ ಒಂದು ಮಾತು ಹೇಳ್ತಾರಲ್ಲ, ಏನಾದರೂ ಸಂತೋಷ ಆದರೆ ಹಾಲು ಕುಡಿದಷ್ಟು ಸಂತೋಷ ಆಯಿತು ಅಂತ. ಸೊ ಈ 2025 ಇಡೀ ವರ್ಷ ಹಾಲು ಕುಡಿದಷ್ಟು ಸಂತೋಷ ಆಗೋವಂಥ ವಿಷಯಗಳೇ ನಡೀಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ಲೈಫಲ್ಲಿ ಕೂಡ ನನ್ನ ಲೈಫಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೀನಿ ಆ ದೇವರಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ನೈಟ್. ಬಾಯ್.